ನಮ್ಮ ನ್ಯಾಯಾಲಯದಿಂದ ಆದೇಶ ಬಂದಿದೆ. ನ್ಯಾಯಾಲಯದಿಂದ ಲೀಗಲ್ ಒಪಿನಿಯನ್ಗೆ ನಮ್ಮ ತಾಲೂಕು ಆಡಳಿತ ಕಳಿಸಿದ್ರು. ನಿರ್ಮಾಣ ಶೆಲ್ಟರ್ಸ್ದು ಸರ್ಕಾರಿ ಜಮೀನಲ್ಲಿ ಏನಾದರೂ ಕಟ್ಕೊಂಡಿದ್ರೆ ಅದನ್ನ ಡೆಮಾಲೇಷನ್ ಮಾಡಿ, ಸರ್ಕಾರಿ ಜಮೀನಲ್ಲೇ ಕಟ್ಕೊಂಡಿದ್ರೆ ಡೆಮಾಲೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಲೀಗಲ್ ಒಪಿನಿಯನ್ ಬಂದಿದೆ. ಇಲ್ಲಿ ವಿಚಾರ ಇದರಲ್ಲಿ ಆಗಿರೋಂಥದ್ದು ಏನಂದ್ರೆ 2 ಸರಿ ಸರ್ವೆ ಮಾಡಿ 2 ಸರಿನೂ ಸರ್ಕಾರಿ ಜಮೀನು ಅಂತ ಹೇಳ್ಬಿಟ್ಟು ಗುರುತು ಮಾಡಿಕೊಟ್ಟಿದೆ. ಒಂದು ಕೋರ್ಟ್ ಕಡೆಯಿಂದ ಆಗಿರೋಂಥ ಸರ್ವೆನಲ್ಲಿನೂ ಸರ್ಕಾರಿ ಜಮೀನು ಇದು ಅಂತ ಹೇಳ್ಬಿಟ್ಟು ಬಂದೈತೆ. ನಾವು ಕೇಳಿದ್ದು ಅಷ್ಟೇನೆ, ಸರ್ಕಾರಿ ಜಮೀನಾಗಿದ್ದಾಗ ದಯವಿಟ್ಟು ಒತ್ತುವರಿ ತೆರವು ಮಾಡಿಕೊಡಿ ಅಂದಾಗ ಅಲ್ಲಿ ಫಸ್ಟ್ ಟೈಮ್ ಮಾಡಿದಾಗ್ಲೂ ಸರ್ಕಾರಿ ಜಮೀನು ಅಂತ ಹೇಳ್ಬಿಟ್ಟೆ ಬಂದಿದೆ, 2ನೇ ಟೈಮ್ ಮಾಡಿದಾಗ್ಲೂ ಸರ್ಕಾರಿ ಜಮೀನು ಅಂತ ಹೇಳ್ಬಿಟ್ಟೆ ಬಂದಿದೆ. ಈಗ ನೀವು ನೋಡ್ತಾ ಇರ್ಬೋದು, ಮೊನ್ನೆ ಯಲಹಂಕ ಎಲ್ಲ ಬಿಲ್ಡಿಂಗ್ಗಳೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳು ಹೊಡೆದ್ರು. ಸಣ್ಣ ಪುಟ್ಟವ್ರದ್ದು ಅದೇನದು ಗುಡಿಸ್ಲುಗಳು ಮತ್ತೆ ಮನೆಗಳು, ಸಣ್ಣ ಪುಟ್ಟ ಹೆಂಚು ಮನೆಗಳು ಕೂಡ ಹೊಡೆದ್ರು ಅಲ್ವಾ. ಯಾಕಂದ್ರೆ ಸರ್ಕಾರ ಯಾರೇ ಒತ್ತುವರಿ ಮಾಡ್ಕೊಂಡಿದ್ರು, ಯಾರೇ ಏನು ಮಾಡ್ಕೊಂಡಿದ್ರು, ಅದು ಸರ್ಕಾರಿ ಗೋಮಾಳ, ಬಂಡಿದಾರಿ ಮತ್ತೆ ಸ್ಮಶಾನ ಮತ್ತೆ ರಾಜಕಾಲುವೆ ಇಂಥದ್ದೆಲ್ಲ ಆದಾಗ 100% ಹೊಡೆದೇ ಹೊಡಿತಾರೆ ಅಲ್ವಾ. ಆ ತರ ಸಂಕ್ರಾಂತಿ ಸ್ಪೆಷಲ್ ನಾವು ನಮ್ಮ ಆನೆಕಲ್ಲು ವಿಚಾರದಲ್ಲಿ ಇನ್ನು ಕೇವಲ ನಾನು ಹೇಳಿದ್ದೆ 3 ತಿಂಗಳು ಅಂತ ಹೇಳ್ಬಿಟ್ಟು ಫೆಬ್ರವರಿ ಮುಗಿಯೋಷ್ಟೊಳಗೆ ಎಲ್ಲ ಬಿಲ್ಡಿಂಗ್ಸ್, ಅನಾಧಿಕೃತ ಬಿಲ್ಡಿಂಗ್ಗಳು ಏನೇನಿದೆ ನಿರ್ಮಾಣ ಶೆಲ್ಟರ್ಸ್ ಅಲ್ಲಿ ಎಲ್ಲ ಬಿಲ್ಡಿಂಗ್ಗಳು ಡೆಮಾಲೇಷನ್ ಆಗುತ್ತೆ ಸರ್. ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಏನೇನ್ ಮಾಡ್ಬೇಕು ಎಲ್ಲ ತರ ಯಾರ್ಯಾರು ಪ್ರೆಸ್ ಮೀಟ್ ಮಾಡಿದ್ದಾರೆ, ಏನೇನ್ ಮಾಡಿದ್ದಾರೆ ಎಲ್ಲ ಓಡೋಗೋ ನಿಮ್ಗೆ ಗೊತ್ತಿರೋಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಅರೆಸ್ಟ್ ಆಗಿ ಜೈಲಿಗೂ ಹೋಗ್ತಾರೆ. ಯಾಕಂದ್ರೆ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಜನಗಳಿಗೆಲ್ಲ ಮೋಸ ಮಾಡಿದಾರಲ್ಲ. ನಾನು ಅವತ್ತು ಹೇಳ್ದೆ, ಮತ್ತೆ ಈ ಜನ ಏನ್ ಮಾಡ್ತಾ ಇದಾರೆ, ಇವ್ರ ಮಾತು ಕೇಳ್ಕೊಂಡು ಇಲ್ಲ ಇದು ಲೀಗಲ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅನ್ಕೊಂಡು ನಮ್ಮ ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಡ್ಸೋರ್ಗಾದ್ರೂ ಕಾಮನ್ ಸೆನ್ಸ್ ಇರಬೇಕು. ಸಿವಿಲ್ ಮ್ಯಾಟರ್ಸ್ಗೆ ಕ್ರಿಮಿನಲ್ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಓಕೆ ಸರ್ ಇಷ್ಟೆಲ್ಲ ಹೇಳ್ತೀನಿ. ಅಲ್ಲಿ ಅನಧಿಕೃತವಾಗಿ ಯಾವ್ದು ಆಗಿಲ್ಲ ಅಂತೇಳಿ ಸದಾನಂದವರು ಬೈಸ್ಕೊಟ್ಟು ಸರ್. ಈಗ ಸದಾನಂದ ಕತೆ ಏನಾಗ್ಬಿಟ್ಟೈತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು. ಸದಾನಂದ ವಿಚಾರ ಏನಾಗ್ಬಿಟ್ಟೈತಂದ್ರೆ ಫಸ್ಟ್ ನೀವು ನೋಡ್ತಾ ಇರೋಂಥದ್ದೇ. ಇವಾಗ ಅಂತ ಒಬ್ಬ ಹೀನಾಯ ವ್ಯಕ್ತಿ ವಿರುದ್ಧ ಅಂದ್ರೆ ಅವನ ಹೆಸರು ಹೇಳಿ ಮಾತಾಡೋದು ತಪ್ಪೆ. ಬಟ್ ಕಾನೂನಲ್ಲಿ ಇಂಥದ್ದು ಜನಗಳನ್ನ ದಿಕ್ತಪ್ಪಿಸಿ ಒಂದು ಸುಳ್ಳು ಪತ್ರಿಕಾಗೋಷ್ಠಿ ಮಾಡೋಂಥದ್ದು, ಸುಳ್ಳು ಸುದ್ದಿಗೋಷ್ಠಿ ಮಾಡೋಂಥದ್ದು, ಮತ್ತೆ ಜನಗಳಿಗೆ ದಿಕ್ತಪ್ಪಿಸೋಂಥದ್ದು, ಅದೇ ಯಾವ ತರ ಮಾಡ್ಕೊಂಡ್ಬಿಟ್ಟವನಂದ್ರೆ ಸದಾನಂದ. ಇವಾಗ ನಮ್ಮ ಕಡೆ ಈ ಕಡೆ ಲೋಕಲ್ಗಳಲ್ಲಿ ಮಾತಾಡ್ತಾರೆ, ಇವರೆಲ್ಲ ಮಾತಾಡ್ತಾ ಇರ್ತಾರೆ, ಪುತ್ತಕ್ಕೆ ಹೋಗ್ರ ಪಾಮೆ ಪುಡ್ಸ್ಕಿ ಸೂತಿ ಪುಟ್ಟಕ್ ನಮ್ಮ ಅಂತ. ಆತರ ಈ ನನಗೆ ಗೊತ್ತಿಲ್ಲ, ಅದೇ ಈತ್ನ ಹೇಳ್ಕೊಟ್ಟಿದ್ದು ಎಲ್ಲ ಪಣ್ಣು ಬೆಸ್ಮಾನ್ ಹೇಳಿ ಎಲ್ಲ ಪಣ್ಣು ಅಂದ್ರೆ ಅದ್ರ ಪಾಡ್ಗ ಅದೆಲ್ಲ ಹೋಗ್ತಾ ಇರ್ತೈತಂತೆ. ಅವು ಅದನ್ನ ಇಟ್ಕೊಂಡು ನಿಕ್ಕರಲ್ಲಿ ಬಿಟ್ಕೊಂಡಂಗೆ ಆಯ್ತಂತೆ. ಆ ತರ ಮಾಡ್ಕೊಂಡಿದ್ದು ಸದಾನಂದ ವಿಚಾರ ಆಲ್ಮೋಸ್ಟ್ ಆಲ್ ತಾಲೂಕು ಆನೇಕಲ್ ತಾಲೂಕಿನ ಜನತೆಗೆ ಮತ್ತೆ ನಮ್ಮ ಜಿಗಣಿ ವ್ಯಾಪ್ತಿಯಲ್ಲಿ ಎಲ್ರಿಗೂ ಗೊತ್ತು. ಆ ವ್ಯಕ್ತಿ ಎಷ್ಟು ದುಡ್ಡು ಡೀಲ್ ಆಗ್ತಾನೆ, ಫಸ್ಟ್ ಆ ವ್ಯಕ್ತಿನೇ ಎಲ್ಲಿ ನಿರ್ಮಾಣ ಶೆಲ್ಟರ್ಸ್ ಅವರು ವಿರುದ್ಧ ಹೋರಾಟ ಮಾಡ್ತಾನೆ, ಅದಾದ್ಮೇಲೆ ಎಷ್ಟು ದುಡ್ಡು ತಗೊಂಡು ಶಾಮೀಲ್ ಆಗ್ತಾನೆ ಅಲ್ವಾ. ಇಂಥ ವಿಚಾರಗಳನ್ನೆಲ್ಲ ಇದ್ ಮಾಡ್ಕೊಂಡು ಆ ವ್ಯಕ್ತಿ ನಾವು ಮಾತಾಡೋ ಅಷ್ಟು ದೊಡ್ಡ ವ್ಯಕ್ತಿ ಅವನಲ್ಲ, ಅವನು ಫ್ರಾಡ್. ಅವನು ಅಲ್ಲಿರೋರೆಲ್ಲ ಹಿರಿಯರು ಮನೆ ಕಟ್ಕೊಂಡಿದ್ರಿ, ಮತ್ತೆ ಲೀಗಲ್ ಕಟ್ಕೊಂಡಿದ್ರಿ ಬಂದ್ರೆ ನಮ್ಗೆ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾರಂತ ಅಲ್ಲಿರೋ ಸ್ಥಳೀಯರು. ಸರ್ ಈಗ ನಾನು ಹೇಳೋದೇನಂದ್ರೆ ಇವಾಗ ಅವ್ರೇನು ಕಂಪ್ಲೇಂಟು ಏನು ಕೇಸು ಇದೆಲ್ಲ ಏನ್ ಮಾಡ್ಬೇಕು ಅನ್ಕೊಂಡಿದಾರೋ, ಅವ್ರಿಗೆ ಯಾರು ಮೋಸ ಮಾಡಿದಾರೋ ಅವ್ರ ಮೇಲೆ ಕೊಟ್ಕೊಳ್ಳಿ. ಆಪ್ಷನ್ ಐತೆ, ಅದಕ್ಕೆ ಆಪ್ಷನ್ ಐತಿ. ಈಗ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ತೋರಿಸ್ಬಿಟ್ಟು ಮೋಸ ಮಾಡ್ಬಿಟ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅರೆಸ್ಟ್ ಆಗಿ ಜೈಲಿಗೆ ಹೋಗೇ ಹೋಗ್ತಾರಲ್ಲ ಅಲ್ವಾ. ಈಗ ನಾವ್ ಹೇಳ್ತಾ ಇರೋಂಥದ್ದು, ನೀವು ಲೀಗಲ್ ಆಗಿದ್ರೆ ನಮ್ಗೆ ಬೇಡ, ಇಲ್ಲೀಗಲ್ ಆಗಿದ್ದಾಗ ಸರ್ಕಾರದಿಂದ ಹೊಡಿತಾರೆ ಅಲ್ವಾ. ಆತರ ಏನಣ್ಣ ಡೈಲಾಗು, ಪುತ್ತಪ್ಪವ್ರು ಪಾಮ ಫಿಲ್ಸ್ನಿ ಸುತ್ತಿ ಪುಟ್ಟಿನ ಮಾಮ ಅಂತ ಆತರ ಅದೇ ಹೇಳ್ಕೊಡ್ತಾ ಇದ್ದೆ ಕಾರಲ್ಲಿ, ಮರ್ತೋಗಿದ್ದೀನಿ ನಾನು. ಏನು ಡಮಿನೇಷನ್ ಬಂದಂತದ್ದು ಗಾಡಿ ಅಧಿಕಾರಿಗಳು ಮಧ್ಯಾಹ್ನಕ್ಕೆ ಪರಾರಿ ಅದು ನಿಮ್ಗೆ ಗೊತ್ತು ಸರ್. ಈಗ ನಾನು ಹೇಳೋದೇನಂದ್ರೆ ಪ್ಯೂರ್ಲಿ RI ಶಾಮೀಲ್ ಆಗಿದ್ದ. ನಮಗ್ ಬಂದಿರೋಂತ ಮಾಹಿತಿಗಳೇನಂದ್ರೆ ತಹಸೀಲ್ದಾರ್ ಕೂಡ ಏನೋ ಸ್ವಲ್ಪ ಸಣ್ಣ ಪುಟ್ಟ ಯಾರೋ ಸ್ವಲ್ಪ ಒಂದಷ್ಟು ಆಮಿಷಗಳಿಗೆ ತಲೆಬಾಗಿದ್ದಾನೆ ಅಂತ ಅಲ್ವಾ.
ನಮ್ಗೇನ್ ಅದ್ರಲ್ಲಿ ಕೆಲಸ? ಈಗ ನಾವು ಕೇಳ್ತೀವಿ, ಇನ್ನೇನಾದ್ರೂ ಡೆಮಾಲೇಷನ್ ಮಾಡಿಲ್ಲ ಅಂದ್ರೆ ನಮ್ದು ಮಾಮೂಲಿ ಐತಲ್ಲ ಸರ್ ಹೋರಾಟ. ಈಗ ನಾವು ಸ್ಟೇ ಇರೋ ಜಮೀನುಗಳು ನಮ್ಗೆ ಬೇಡ, ಅವ್ರ ಹೆಸರಲ್ಲಿ ಖಾತೆ ಇರೋ ಜಮೀನುಗಳು ನಮ್ಗೆ ಬೇಡ, ಅವ್ರ ಹೆಸರಲ್ಲಿ ಲೀಗಲ್ ಪೇಪರ್ಸ್ ಇರೋ ಜಮೀನುಗಳು ನಮ್ಗೆ ಬೇಡ. ಹಂಗಂತ ಹೇಳ್ಬಿಟ್ಟು ರಾಜಕಾಲುವೆ, ಗುಂಡುತೋಪು, ಸರ್ಕಾರಿ ರಸ್ತೆ, ಸರ್ಕಾರಿ ಜಾಗಗಳು, ಸರ್ಕಾರಿ ಸ್ಮಶಾನಗಳು ಎಲ್ಲ ಟೋಟಲ್ ಎಷ್ಟು ಎಕರೆನಪ್ಪ? 240 ಎಕರೆ. ಅಷ್ಟು ಎಕರೆಗಳಲ್ಲಿ ಅಂದ್ರೆ ಅಷ್ಟು ಜಮೀನುಗಳಲ್ಲಿ ಒಳಗಾಗುವಂತದ್ದು ಸುಮಾರು ಒಂದು 32 ಎಕರೆ ಮಾರ್ಕ್ ಮಾಡಿ ಇನ್ನೂ ಹೊಸದಾಗಿ ಇನ್ನೊಂದು ಅರ್ಜಿ ಕೊಟ್ಟಿದ್ದೀವಿ. 32 ಎಕರೆ ಡೆಮಾಲೇಷನ್ ಮಾಡಬೇಕು. ಏನು ಆ ಸರ್ವೆ ನಂಬರ್, ಯಾವ ಸರ್ವೆ ನಂಬರ್ ಅದು? 64 ಅಲ್ಲ, ಈ ಸರ್ವೆ ನಂಬರ್ಗಳಲ್ಲಿ ಅದು ಯಾವ್ಯಾವ ಸರ್ವೆ ನಂಬರ್ಗಳು ಏನೇನು ಮೆನ್ಷನ್ ಮಾಡಿ ಅದು ನಾವು ಕೊಟ್ಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಡೆಮಾಲೇಷನ್ ಆಗೇ ಆಗ್ತೈತೆ, ಒತ್ತುವರಿ ತೆರವು ಆಗೇ ಆಗುತ್ತೆ ಸರ್. ಸ್ಟೇ ಇದೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನು ಸರ್ ನೀವು ಅಷ್ಟೇ ಇದ್ರೆ ನೋಡಿ ಸರ್, ಈಗ ಅದೇ ಸರ್ ನೋಡಿ ಸರ್, ಈಗ ತಾಲೂಕಿನ ಜನತೆಗೆ ಸ್ವಲ್ಪ ಕನ್ಫ್ಯೂಸ್ ಆಗುವಂತ ವಿಚಾರ ಏನಂದ್ರೆ, ಸರ್ಕಾರದಿಂದ ಸ್ಟೇ ಕೊಟ್ಬಿಡ್ತಾರೆ, ಕೋರ್ಟ್ ಇಂದ ಸ್ಟೇ ಕೊಡೋಂಥದ್ದು ಅವ್ರ ಓನ್ ಜಮೀನುಗಳಿಗೆ, ಸರ್ಕಾರಿ ಜಮೀನುಗಳಿಗೆ ಕೊಡಲ್ಲ ಅಲ್ವಾ? ನಾನು ಹೇಳೋಂಥದ್ದು ಈಗ ಮೊನ್ನೆ ಡೆಮಾಲೇಷನ್ ಮಾಡಿದ್ರಲ್ಲ ಯಲಹಂಕ, ಯಾವ ಊರಣ್ಣದು? ಕೋಗಿಲು ಕ್ರಾಸ್. ನೀವೆಲ್ಲರಿಗೂ ಗೊತ್ತೆಲ್ಲರೂ ನೋಡಿದ್ದಾರೆ ಅಣ್ಣ. ಒಂದು 200 ಐತಣ್ಣ ಕೋರ್ಟ್ ಸ್ಟೇಗಳು ಕೋಗಿಲು ಕ್ರಾಸ್ ಅಂತ. 200 ಇರೋದು ಕೋಗಿಲು ಕ್ರಾಸ್ ಡೆಮಾಲೇಷನ್ ಮಾಡಿದ್ರಲ್ಲ, ಇದ್ರದ್ದು 200 ಸ್ಟೇಗಳೈತಿ. ಅಂದ್ರೆ ಅವ್ರದ್ದು ಓನ್ ಪ್ರಾಪರ್ಟಿಗಳನ್ನ ತೋರಿಸ್ಬಿಟ್ಟು ಸ್ಟೇ ತಗೊಂಡ್ಬಂದಿರ್ತಾರೆ. ಆದ್ರೆ ಸರ್ಕಾರಿ ಏನ್ ಮಾಡ್ತಾರೆ, ಅವ್ರ ಪ್ರಾಪರ್ಟಿ ಅಲ್ಲ ಇದು, ಸರ್ಕಾರಿ ಜಮೀನು ಅಂತ ಬಿಟ್ಟು ತೋರಿಸ್ಬಿಟ್ಟು ಡೆಮಾಲೇಷನ್ ಮಾಡ್ತಾರೆ. ಅವ್ರ ಅಧಿಕಾರಿಗಳು ಅವ್ರ ಕೆಲಸ ಅವ್ರು ಕರೆಕ್ಟ್ ಆಗಿ ಮಾಡಿದ್ದಾರೆ. ನಾವಿಲ್ಲಿ ಲೋಕಲ್ ಅಲ್ಲಿ ಆನೇಕಲ್ ಯೋಜನಾ ಪ್ರಾಧಿಕಾರ ಮಾತಾಡಂಗಿಲ್ಲ, ಯಾಕಂದ್ರೆ ಇಲ್ಲಿ ತನಕ ಅಧ್ಯಕ್ಷರಿಲ್ಲ ಅಲ್ವಾ? ಎರಡನೇದು, ಅವರು ಲೀಗಲ್ ಒಪಿನಿಯನ್ ತಗೊಂಡವ್ರು ಇಲ್ಲಿ ತನಕ ತಗೊಂಡವ್ರು ಏನ್ ಮಾಡಿದ್ರು ಏನೋ ಅದು ಗೊತ್ತಿಲ್ಲ ಪಾಪ. ತಾಲೂಕು ನಮ್ಮ ಆನೇಕಲ್ ತಾಲೂಕು ಅವರು ಇದು ಮಾತ್ರ ತಾಲೂಕು ಆಫೀಸ್, ತಾಲೂಕು ತಹಸೀಲ್ದಾರ್ ಅವ್ರ ಕಡೆಯಿಂದ ಮಾಡಿರೋಂತ ಲೀಗಲ್ ಒಪಿನಿಯನ್ ಬಂದಿದೆ. ಸರ್ಕಾರಿ ಜಮೀನಲ್ಲಿ ಇದ್ದಾಗ ನೀವು ಒತ್ತುವರಿ ತೆರವು ಮಾಡಿ ಅಂತ ಬಿಟ್ಟು ಬಂದೈತೆ. 2 ಸರ್ವೆಗಳು ಸರ್ಕಾರಿ ಜಮೀನು ಅಂತ ಬಿಟ್ಟು ಬಂದೈತೆ. ನಾನು ಹೇಳಿದ್ದೀನಲ್ಲ, ಫೆಬ್ರವರಿ ಎಂಡಿಂಗ್ ಒಳಗೆ ಎಲ್ಲ ಡೆಮಾಲೇಷನ್ ಆಗೇ ಆಗುತ್ತೆ. ಥ್ಯಾಂಕ್ ಯು. ಅದೇನು ಡೈಲಾಗ್ ಹೇಳಿ ನೀನು? ಅಣ್ಣ ಹೇಳ್ಕೊಟ್ಟು ಡೈಲಾಗ್ ನನಗೆ ಗೊತ್ತಿಲ್ಲ, ಅದೇನು ಅರ್ಥ ಅಣ್ಣ? ಕ್ಯಾಮ್ರಾ ನೋಡಿ ಸರ್, ಇಲ್ಲಿ ಸೆಂಟರ್ ಕ್ಯಾಮ್ರಾ ನೋಡಿ. ಈಗ ಅಲ್ಲ ಈತ ಹೇಳ್ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ನಮ್ಮ ನಿರ್ಮಾಣ ಶೆಲ್ಟರ್ ನಿಸರ್ಗ ಬಡಾವಣೆ ವಿಚಾರವಾಗಿ ಸುಮಾರು ನಾವು ಒಂದು 8-9 ತಿಂಗಳಿಂದ ಹೋರಾಟ ಮಾಡ್ಕೊಂಡೇ ಬಂದ್ವಿ. ಇದಕ್ಕೆ ಒಂದು ಸ್ಟೇ ಪಾಟೀಲ್ ಅಂತಾನೆ ಹೆಸರಿಟ್ಬಿಟ್ಟಿದೀವಿ ಆತನಿಗೆ. ಆತ ಏನ್ ಮಾಡ್ತಾನೆ, ನಾನು ಮಾತಾಡಬಾರ್ದು, ನೀನ್ ಮಾತಾಡ್ಬೋದು, ಮಾತಾಡು. ಸ್ಟೇ ಪಾಟೀಲ್ ಅಂತಾನೆ ಇಟ್ಬಿಟ್ಟಿದೀವಿ ಹೆಸರು. ಆತ ಏನ್ ಮಾಡ್ತಾನೆ, ಯಾವ ಮಾಡಿದ್ರೆ ಹೋಗ್ತಾನೆ, ನಾವ್ ಅಲ್ಲಿ ಹೆಜ್ಜೆ ಇಟ್ಟಿದ ತಕ್ಷಣ ಹಂಗೆ 1 ಅವರ್ ಟೈಮ್ ಕೊಟ್ರೆ ಸಾಕು, 1 ಅವರ್ ಸ್ಟೇ ತರ್ತಾನೆ. ಇಡೀ ಇದ್ರಲ್ಲಿ ಯಾರ ಕೈಯಲ್ಲೂ ಆಗಲ್ಲ ಆತರ, ಅವನು ತಗೊಂಡ್ಬರ್ತಾನೆ. ಬಟ್ ಅದು ಏನು ಫೇಕ್, ಅದು ಲೀಗಲ್ ಆಗಂತೂ ತಗೊಂಡ್ಬರಲ್ಲ. ಎಷ್ಟೋ ಏನೇನೋ ಮಾಡಿದ್ವಿ, ಸರ್ವೆ ಮಾಡಿದ್ವಿ. ಮೊನ್ನೆ ಫಸ್ಟ್ ಟೈಮ್ ಸರ್ವೆ ಮಾಡಿದಾಗ ಒತ್ತುವರಿ ಆಗಿದೆ, ಸರ್ಕಾರಿ ಜಾಗ ಒತ್ತುವರಿ ಆಗಿದೆ ಅಂತ ರಿಪೋರ್ಟ್ ಕೊಟ್ರು. ಅದಕ್ಕೂ ಏನ್ ಮಾಡ್ದ, ಸ್ಟೇ ಇದೆ ಅಂತ ಹೇಳ್ಬಿಟ್ಟು ಸ್ಟೇ ತೋರಿಸ್ದ. ಆಯ್ತು ಅಂತೇಳಿ ಅವ್ರು ಕೋರ್ಟ್ಗೆ ಹೋದ್ರು. ಈ ಕೋರ್ಟಿಂದ ಆದೇಶ ಬಂದಿದ್ದಲ್ಲ ಸುಮ್ಮನೆ, ಈಗ ಏನ್ ಮಾಡ್ತೀರಾ ನೀವು? ನೀವೆಷ್ಟು ಸ್ಟೇಗಳನ್ನ ತಗೊಂಡ್ಬರ್ತೀರಾ? ಈ ಕೋರ್ಟ್ ಮುಂದೆ ನೀವು ಎಲ್ಲ ಇದು ಚಿಕ್ಕವರೇ ತಾನೆ, ಕೋರ್ಟ್ ನಾವು ಚಿಕ್ಕವರು, ಎಲ್ಲಾರು ಚಿಕ್ಕವರಣ್ಣ. ಕೋರ್ಟ್ ನ್ಯಾಯಾಲಯ ಆದೇಶ ಏನ್ ಮಾಡ್ತೈತೋ ಅದಕ್ಕೆ ನಾವು ತಲೆ ಬಾಗ್ತೀವಿ, ತಲೆ ಬಾಗ್ಲೇಬೇಕು. ಹಂಗಂತ ಬಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ತೋರಿಸ್ಬಿಟ್ಟು ಕಾನೂನಿಗೆ, ನ್ಯಾಯಾಲಯಕ್ಕೇನೆ ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಾರಲ್ಲ, ಈ ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು ಅಂತ ಈಗ ಆದೇಶ ಆಗಿದೆ, ಅಲ್ಲಿಂದಾನೇ ಬಂದಿದೆ, ಕೋರ್ಟ್ ಇಂದಾನೇ ಬಂದಿದೆ. ಒತ್ತುವರಿ ಆಗಿದೆ, ಅದನ್ನ ತೆರವುಗೊಳಿಸಿ ಅಂತ ಬಂದಿದೆ. ಅದು ಯಾವಾಗ ಅದನ್ನ ಮಾತಾಡ್ತೀವಿ, ಹೋಗಿ ಅವರು ಸಂಬಂಧಪಟ್ಟಂತ RI ಮತ್ತೆ DT ಅವರು VA ಅವ್ರ ಹತ್ರ ಮಾತಾಡ್ತೀವಿ. ಅವ್ರು ಯಾವಾಗ ನಮ್ಗೆ ಡೇಟ್ ಕೊಡ್ತಾರೋ ಆ ಡೇಟ್ ನ ಮತ್ತೆ ನಾವು ಅನೌನ್ಸ್ ಮಾಡ್ತೀವಿ. ಅನೌನ್ಸ್ ಮಾಡಿ ಹೊಡೆದ್ ಬಿಸಾಕ್ತಿವಿ ಅಷ್ಟೇ. ಯಾಕಂದ್ರೆ ಜಾಸ್ತಿ ದಿನ ಆಗಿದ್ದು ಅಪ್ಡೇಟ್ ಕೊಟ್ಟು ಇದೊಂದು ಅಪ್ಡೇಟ್. ಥ್ಯಾಂಕ್ ಯು. ನಮಸ್ತೆ.